ಬಿಜೆಪಿಯ ಜನ ಆಕ್ರೋಶ ಯಾತ್ರೆ ಮೈಸೂರಿನಲ್ಲಿ ಆರಂಭ ಆಗಿರುವಂತದ್ದು. ಕೇಂದ್ರ ಸಚಿವರು, ರಾಜ್ಯದ ನಾಯಕರು ಎಲ್ಲರೂ ಕೂಡ ಈಗಿದ್ದಾರೆ. ಕೇಂದ್ರ ಸಚಿವರ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧದ ಆಕ್ರೋಶ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶ ಉಂಟಾಗಿದೆ. ಎಲ್ಲ ರೀತಿಯ ಬೆಲೆಗಳನ್ನು ಏರಿಸ್ತಾ ಇದ್ದಾರೆ. ತುಷ್ಟೀಕರಣದ ಪರಮಾಕಾಷ್ಠೆಯನ್ನು ಮುಟ್ತಾ ಇದ್ದಾರೆ. ಇದರೆಲ್ಲರ ವಿರುದ್ಧ ನಮ್ಮ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯ ಘಟಕ ಇವತ್ತಿನಿಂದ ಮೇ 4ರವರೆಗೆ ಜನಾಕ್ರೋಶ ಯಾತ್ರೆಯನ್ನು ಎಲ್ಲ ಜಿಲ್ಲೆಗಳಲ್ಲಿ ಏರ್ಪಡಿಸಿದೆ. ತಮ್ಮ ಆಕ್ರೋಶವನ್ನು ಈ ರ್ಯಾಲಿಯಲ್ಲಿ ಬಂದು ವ್ಯಕ್ತಪಡಿಸಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತಾ ಇದ್ದೀನಿ. ಮತ್ತೊಂದು ಕಡೆ ಸದಾನಂದ ಗೌಡ್ರು ಇದ್ದಾರೆ. ಸದಾನಂದ ಗೌಡ್ರೆ, ಹೋರಾಟದ ಆರಂಭ ಪ್ರಾಯಶಃ ವಿಧಾನಸಭೆಯಲ್ಲಿ ನಾವೆಲ್ಲ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಆಡಳಿತ ಪಕ್ಷ ಒಂದು ರೀತಿಯಲ್ಲಿ ಆ ವಿಧಾನಸೌಧವನ್ನೇ ತಮ್ಮ ಸ್ವಂತ ಮನೆಯಾಗಿ ಮಾಡಿಕೊಂಡಿತು. ಅದಕ್ಕಾಗಿ ಜನರ ಹತ್ರ ಹೋಗ್ತಾ ಇದ್ದೇವೆ. ಜನರ ಆಕ್ರೋಶವನ್ನ ಸಾರ್ವಜನಿಕ ವಲಯದ ಮುಖಾಂತರ ಸರ್ಕಾರಕ್ಕೆ ತಲುಪಿಸುವಂತ ಕೆಲಸ ಮಾಡ್ತೇವೆ. ಅಧ್ಯಕ್ಷರಾದಂತ ವಿಜಯೇಂದ್ರರವರಿದ್ದಾರೆ. ಸರ್, ಆರಂಭ ಆಯ್ತು, ಹೇಗಿರುತ್ತೆ ರೂಪುರೇಷೆ? ಈ ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಹೇಳಿದ್ದೇ ಒಂದು, ಈಗ ಮಾಡ್ತಾ ಇರೋದೇ ಒಂದು. ದಿನದಿಂದ ದಿನಕ್ಕೆ ಜನರಿಗೆ ಬರೆ ಎಳಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಮತ್ತೆ SCPTSP ಹಣವನ್ನು ದುರುಪಯೋಗ ಆಗಿರ್ತಕ್ಕಂಥದ್ದು ಎಲ್ಲ ವಿಚಾರ ಹಿಡ್ಕೊಂಡು ಜನರ ಮಧ್ಯೆ ಹೋಗ್ತಾ ಇದ್ದೀವಿ. ಸರ್ಕಾರದ ವಿರುದ್ಧ ಬಿಜೆಪಿಯ ಜನ ಆಕ್ರೋಶ ಯಾತ್ರೆ ಮೈಸೂರಿನಲ್ಲಿ ಆರಂಭ ಆಗಿರುವಂತದ್ದು. ಕೇಂದ್ರ ಸಚಿವರು, ರಾಜ್ಯದ ನಾಯಕರು ಎಲ್ಲರೂ ಕೂಡ ಈಗಿದ್ದಾರೆ. ಕೇಂದ್ರ ಸಚಿವರ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧದ ಆಕ್ರೋಶ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶ ಉಂಟಾಗಿದೆ. ಎಲ್ಲ ರೀತಿಯ ಬೆಲೆಗಳನ್ನು ಏರಿಸ್ತಾ ಇದ್ದಾರೆ. ತುಷ್ಟೀಕರಣದ ಪರಮಾಕಾಷ್ಠೆಯನ್ನು ಮುಟ್ತಾ ಇದ್ದಾರೆ. ಇದರೆಲ್ಲರ ವಿರುದ್ಧ ನಮ್ಮ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯ ಘಟಕ ಇವತ್ತಿನಿಂದ ಮೇ 4ರವರೆಗೆ ಜನಾಕ್ರೋಶ ಯಾತ್ರೆಯನ್ನು ಎಲ್ಲ ಜಿಲ್ಲೆಗಳಲ್ಲಿ ಏರ್ಪಡಿಸಿದೆ. ತಮ್ಮ ಆಕ್ರೋಶವನ್ನು ಈ ರ್ಯಾಲಿಯಲ್ಲಿ ಬಂದು ವ್ಯಕ್ತಪಡಿಸಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತಾ ಇದ್ದೀನಿ. ಮತ್ತೊಂದು ಕಡೆ ಸದಾನಂದ ಗೌಡ್ರು ಇದ್ದಾರೆ. ಸದಾನಂದ ಗೌಡ್ರೆ, ಹೋರಾಟದ ಆರಂಭ ಪ್ರಾಯಶಃ ವಿಧಾನಸಭೆಯಲ್ಲಿ ನಾವೆಲ್ಲ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಆಡಳಿತ ಪಕ್ಷ ಒಂದು ರೀತಿಯಲ್ಲಿ ಆ ವಿಧಾನಸೌಧವನ್ನೇ ತಮ್ಮ ಸ್ವಂತ ಮನೆಯಾಗಿ ಮಾಡಿಕೊಂಡಿತು. ಅದಕ್ಕಾಗಿ ಜನರ ಹತ್ರ ಹೋಗ್ತಾ ಇದ್ದೇವೆ. ಜನರ ಆಕ್ರೋಶವನ್ನ ಸಾರ್ವಜನಿಕ ವಲಯದ ಮುಖಾಂತರ ಸರ್ಕಾರಕ್ಕೆ ತಲುಪಿಸುವಂತ ಕೆಲಸ ಮಾಡ್ತೇವೆ. ಅಧ್ಯಕ್ಷರಾದಂತ ವಿಜಯೇಂದ್ರರವರಿದ್ದಾರೆ. ಸರ್, ಆರಂಭ ಆಯ್ತು, ಹೇಗಿರುತ್ತೆ ರೂಪುರೇಷೆ? ಈ ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಹೇಳಿದ್ದೇ ಒಂದು, ಈಗ ಮಾಡ್ತಾ ಇರೋದೇ ಒಂದು. ದಿನದಿಂದ ದಿನಕ್ಕೆ ಜನರಿಗೆ ಬರೆ ಎಳಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಮತ್ತೆ SCPTSP ಹಣವನ್ನು ದುರುಪಯೋಗ ಆಗಿರ್ತಕ್ಕಂಥದ್ದು ಎಲ್ಲ ವಿಚಾರ ಹಿಡ್ಕೊಂಡು ಜನರ ಮಧ್ಯೆ ಹೋಗ್ತಾ ಇದ್ದೀವಿ. ಸರ್ಕಾರದ ವಿರುದ್ಧ ಬಿಜೆಪಿಯ ಜನ ಆಕ್ರೋಶ ಯಾತ್ರೆ ಮೈಸೂರಿನಲ್ಲಿ ಆರಂಭ ಆಗಿರುವಂತದ್ದು. ಕೇಂದ್ರ ಸಚಿವರು, ರಾಜ್ಯದ ನಾಯಕರು ಎಲ್ಲರೂ ಕೂಡ ಈಗಿದ್ದಾರೆ. ಕೇಂದ್ರ ಸಚಿವರ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧದ ಆಕ್ರೋಶ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶ ಉಂಟಾಗಿದೆ. ಎಲ್ಲ ರೀತಿಯ ಬೆಲೆಗಳನ್ನು ಏರಿಸ್ತಾ ಇದ್ದಾರೆ. ತುಷ್ಟೀಕರಣದ ಪರಮಾಕಾಷ್ಠೆಯನ್ನು ಮುಟ್ತಾ ಇದ್ದಾರೆ. ಇದರೆಲ್ಲರ ವಿರುದ್ಧ ನಮ್ಮ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯ ಘಟಕ ಇವತ್ತಿನಿಂದ ಮೇ 4ರವರೆಗೆ ಜನಾಕ್ರೋಶ ಯಾತ್ರೆಯನ್ನು ಎಲ್ಲ ಜಿಲ್ಲೆಗಳಲ್ಲಿ ಏರ್ಪಡಿಸಿದೆ. ತಮ್ಮ ಆಕ್ರೋಶವನ್ನು ಈ ರ್ಯಾಲಿಯಲ್ಲಿ ಬಂದು ವ್ಯಕ್ತಪಡಿಸಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತಾ ಇದ್ದೀನಿ. ಮತ್ತೊಂದು ಕಡೆ ಸದಾನಂದ ಗೌಡ್ರು ಇದ್ದಾರೆ. ಸದಾನಂದ ಗೌಡ್ರೆ, ಹೋರಾಟದ ಆರಂಭ ಪ್ರಾಯಶಃ ವಿಧಾನಸಭೆಯಲ್ಲಿ ನಾವೆಲ್ಲ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಆಡಳಿತ ಪಕ್ಷ ಒಂದು ರೀತಿಯಲ್ಲಿ ಆ ವಿಧಾನಸೌಧವನ್ನೇ ತಮ್ಮ ಸ್ವಂತ ಮನೆಯಾಗಿ ಮಾಡಿಕೊಂಡಿತು. ಅದಕ್ಕಾಗಿ ಜನರ ಹತ್ರ ಹೋಗ್ತಾ ಇದ್ದೇವೆ. ಜನರ ಆಕ್ರೋಶವನ್ನ ಸಾರ್ವಜನಿಕ ವಲಯದ ಮುಖಾಂತರ ಸರ್ಕಾರಕ್ಕೆ ತಲುಪಿಸುವಂತ ಕೆಲಸ ಮಾಡ್ತೇವೆ. ಅಧ್ಯಕ್ಷರಾದಂತ ವಿಜಯೇಂದ್ರರವರಿದ್ದಾರೆ. ಸರ್, ಆರಂಭ ಆಯ್ತು, ಹೇಗಿರುತ್ತೆ ರೂಪುರೇಷೆ?
ಈ ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಹೇಳಿದ್ದೇ ಒಂದು, ಈಗ ಮಾಡ್ತಾ ಇರೋದೇ ಒಂದು. ದಿನದಿಂದ ದಿನಕ್ಕೆ ಜನರಿಗೆ ಬರೆ ಎಳಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಮತ್ತೆ SCPTSP ಹಣವನ್ನು ದುರುಪಯೋಗ ಆಗಿರ್ತಕ್ಕಂಥದ್ದು ಎಲ್ಲ ವಿಚಾರ ಹಿಡ್ಕೊಂಡು ಜನರ ಮಧ್ಯೆ ಹೋಗ್ತಾ ಇದ್ದೀವಿ. ಸರ್ಕಾರದ ವಿರುದ್ಧ ಬಿಜೆಪಿಯ ಜನ ಆಕ್ರೋಶ ಯಾತ್ರೆ ಮೈಸೂರಿನಲ್ಲಿ ಆರಂಭ ಆಗಿರುವಂತದ್ದು. ಕೇಂದ್ರ ಸಚಿವರು, ರಾಜ್ಯದ ನಾಯಕರು ಎಲ್ಲರೂ ಕೂಡ ಈಗಿದ್ದಾರೆ. ಕೇಂದ್ರ ಸಚಿವರ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧದ ಆಕ್ರೋಶ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶ ಉಂಟಾಗಿದೆ. ಎಲ್ಲ ರೀತಿಯ ಬೆಲೆಗಳನ್ನು ಏರಿಸ್ತಾ ಇದ್ದಾರೆ. ತುಷ್ಟೀಕರಣದ ಪರಮಾಕಾಷ್ಠೆಯನ್ನು ಮುಟ್ತಾ ಇದ್ದಾರೆ. ಇದರೆಲ್ಲರ ವಿರುದ್ಧ ನಮ್ಮ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯ ಘಟಕ ಇವತ್ತಿನಿಂದ ಮೇ 4ರವರೆಗೆ ಜನಾಕ್ರೋಶ ಯಾತ್ರೆಯನ್ನು ಎಲ್ಲ ಜಿಲ್ಲೆಗಳಲ್ಲಿ ಏರ್ಪಡಿಸಿದೆ. ತಮ್ಮ ಆಕ್ರೋಶವನ್ನು ಈ ರ್ಯಾಲಿಯಲ್ಲಿ ಬಂದು ವ್ಯಕ್ತಪಡಿಸಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತಾ ಇದ್ದೀನಿ. ಮತ್ತೊಂದು ಕಡೆ ಸದಾನಂದ ಗೌಡ್ರು ಇದ್ದಾರೆ. ಸದಾನಂದ ಗೌಡ್ರೆ, ಹೋರಾಟದ ಆರಂಭ ಪ್ರಾಯಶಃ ವಿಧಾನಸಭೆಯಲ್ಲಿ ನಾವೆಲ್ಲ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಆಡಳಿತ ಪಕ್ಷ ಒಂದು ರೀತಿಯಲ್ಲಿ ಆ ವಿಧಾನಸೌಧವನ್ನೇ ತಮ್ಮ ಸ್ವಂತ ಮನೆ ಹಾಗೆ ಮಾಡಿಕೊಳ್ತು. ಅದಕ್ಕಾಗಿ ಜನರ ಹತ್ರ ಹೋಗ್ತಾ ಇದ್ದೇವೆ. ಜನರ ಆಕ್ರೋಶವನ್ನ ಸಾರ್ವಜನಿಕ ವಲಯದ ಮುಖಾಂತರ ಸರ್ಕಾರಕ್ಕೆ ತಲುಪಿಸುವಂತ ಕೆಲಸ ಮಾಡ್ತೇವೆ. ಅಧ್ಯಕ್ಷರಾದಂತ ವಿಜಯೇಂದ್ರರವರಿದ್ದಾರೆ. ಸರ್, ಆರಂಭ ಆಯ್ತು, ಹೇಗಿರುತ್ತೆ ರೂಪುರೇಷೆ? ಈ ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಹೇಳಿದ್ದೇ ಒಂದು, ಈಗ ಮಾಡ್ತಾ ಇರೋದೇ ಒಂದು. ದಿನದಿಂದ ದಿನಕ್ಕೆ ಜನರಿಗೆ ಬರೆ ಎಳಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಮತ್ತೆ SCPTSP ಹಣವನ್ನು ದುರುಪಯೋಗ ಆಗಿರ್ತಕ್ಕಂಥದ್ದು ಎಲ್ಲ ವಿಚಾರ ಹಿಡ್ಕೊಂಡು ಜನರ ಮಧ್ಯೆ ಹೋಗ್ತಾ ಇದ್ದೀವಿ. ಸರ್ಕಾರದ ವಿರುದ್ಧ ಬಿಜೆಪಿಯ ಜನ ಆಕ್ರೋಶ ಯಾತ್ರೆ ಮೈಸೂರಿನಲ್ಲಿ ಆರಂಭ ಆಗಿರುವಂತದ್ದು. ಕೇಂದ್ರ ಸಚಿವರು, ರಾಜ್ಯದ ನಾಯಕರು ಎಲ್ಲರೂ ಕೂಡ ಈಗಿದ್ದಾರೆ. ಕೇಂದ್ರ ಸಚಿವರ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧದ ಆಕ್ರೋಶ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶ ಉಂಟಾಗಿದೆ. ಎಲ್ಲ ರೀತಿಯ ಬೆಲೆಗಳನ್ನು ಏರಿಸ್ತಾ ಇದ್ದಾರೆ. ತುಷ್ಟೀಕರಣದ ಪರಮಾಕಾಷ್ಠೆಯನ್ನು ಮುಟ್ತಾ ಇದ್ದಾರೆ. ಇದರೆಲ್ಲರ ವಿರುದ್ಧ ನಮ್ಮ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯ ಘಟಕ ಇವತ್ತಿನಿಂದ ಮೇ 4ರವರೆಗೆ ಜನಾಕ್ರೋಶ ಯಾತ್ರೆಯನ್ನು ಎಲ್ಲ ಜಿಲ್ಲೆಗಳಲ್ಲಿ ಏರ್ಪಡಿಸಿದೆ. ತಮ್ಮ ಆಕ್ರೋಶವನ್ನು ಈ ರ್ಯಾಲಿಯಲ್ಲಿ ಬಂದು ವ್ಯಕ್ತಪಡಿಸಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತಾ ಇದ್ದೀನಿ. ಮತ್ತೊಂದು ಕಡೆ ಸದಾನಂದ ಗೌಡ್ರು ಇದ್ದಾರೆ. ಸದಾನಂದ ಗೌಡ್ರೆ, ಹೋರಾಟದ ಆರಂಭ ಪ್ರಾಯಶಃ ವಿಧಾನಸಭೆಯಲ್ಲಿ ನಾವೆಲ್ಲ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಆಡಳಿತ ಪಕ್ಷ ಒಂದು ರೀತಿಯಲ್ಲಿ ಆ ವಿಧಾನಸೌಧವನ್ನೇ ತಮ್ಮ ಸ್ವಂತ ಮನೆ ಹಾಗೆ ಮಾಡಿಕೊಳ್ತು. ಅದಕ್ಕಾಗಿ ಜನರ ಹತ್ರ ಹೋಗ್ತಾ ಇದ್ದೇವೆ. ಜನರ ಆಕ್ರೋಶವನ್ನ ಸಾರ್ವಜನಿಕ ವಲಯದ ಮುಖಾಂತರ ಸರ್ಕಾರಕ್ಕೆ ತಲುಪಿಸುವಂತ ಕೆಲಸ ಮಾಡ್ತೇವೆ. ಅಧ್ಯಕ್ಷರಾದಂತ ವಿಜಯೇಂದ್ರರವರಿದ್ದಾರೆ. ಸರ್, ಆರಂಭ ಆಯ್ತು, ಹೇಗಿರುತ್ತೆ ರೂಪುರೇಷೆ? ಈ ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಹೇಳಿದ್ದೇ ಒಂದು, ಈಗ ಮಾಡ್ತಾ ಇರೋದೇ ಒಂದು. ದಿನದಿಂದ ದಿನಕ್ಕೆ ಜನರಿಗೆ ಬರೆ ಎಳಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಮತ್ತೆ SCPTSP ಹಣವನ್ನು ದುರುಪಯೋಗ ಆಗಿರ್ತಕ್ಕಂಥದ್ದು ಎಲ್ಲ ವಿಚಾರ ಹಿಡ್ಕೊಂಡು ಜನರ ಮಧ್ಯೆ ಹೋಗ್ತಾ ಇದ್ದೀವಿ. ಸರ್ಕಾರದ ವಿರುದ್ಧ ಬಿಜೆಪಿಯ ಜನ ಆಕ್ರೋಶ ಯಾತ್ರೆ ಮೈಸೂರಿನಲ್ಲಿ ಆರಂಭ ಆಗಿರುವಂತದ್ದು. ಕೇಂದ್ರ ಸಚಿವರು, ರಾಜ್ಯದ ನಾಯಕರು ಎಲ್ಲರೂ ಕೂಡ ಈಗಿದ್ದಾರೆ. ಕೇಂದ್ರ ಸಚಿವರ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧದ ಆಕ್ರೋಶ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶ ಉಂಟಾಗಿದೆ. ಎಲ್ಲ ರೀತಿಯ ಬೆಲೆಗಳನ್ನು ಏರಿಸ್ತಾ ಇದ್ದಾರೆ. ತುಷ್ಟೀಕರಣದ ಪರಮಾಕಾಷ್ಠೆಯನ್ನು ಮುಟ್ತಾ ಇದ್ದಾರೆ. ಇದರೆಲ್ಲರ ವಿರುದ್ಧ ನಮ್ಮ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯ ಘಟಕ ಇವತ್ತಿನಿಂದ ಮೇ 4ರವರೆಗೆ ಜನಾಕ್ರೋಶ ಯಾತ್ರೆಯನ್ನು ಎಲ್ಲ ಜಿಲ್ಲೆಗಳಲ್ಲಿ ಏರ್ಪಡಿಸಿದೆ. ತಮ್ಮ ಆಕ್ರೋಶವನ್ನು ಈ ರ್ಯಾಲಿಯಲ್ಲಿ ಬಂದು ವ್ಯಕ್ತಪಡಿಸಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತಾ ಇದ್ದೀನಿ. ಮತ್ತೊಂದು ಕಡೆ ಸದಾನಂದ ಗೌಡ್ರು ಇದ್ದಾರೆ. ಸದಾನಂದ ಗೌಡ್ರೆ, ಹೋರಾಟದ ಆರಂಭ ಪ್ರಾಯಶಃ ವಿಧಾನಸಭೆಯಲ್ಲಿ
ನಾವೆಲ್ಲ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಆಡಳಿತ ಪಕ್ಷ ಒಂದು ರೀತಿಯಲ್ಲಿ ಆ ವಿಧಾನಸೌಧವನ್ನೇ ತಮ್ಮ ಸ್ವಂತ ಮನೆಯಾಗಿ ಮಾಡಿಕೊಳ್ತು. ಅದಕ್ಕಾಗಿ ಜನರ ಹತ್ರ ಹೋಗ್ತಾ ಇದ್ದೇವೆ. ಜನರ ಆಕ್ರೋಶವನ್ನ ಸಾರ್ವಜನಿಕ ವಲಯದ ಮುಖಾಂತರ ಸರ್ಕಾರಕ್ಕೆ ತಲುಪಿಸುವಂತ ಕೆಲಸ ಮಾಡ್ತೇವೆ. ಅಧ್ಯಕ್ಷರಾದಂತ ವಿಜಯೇಂದ್ರರವರಿದ್ದಾರೆ. ಸರ್, ಆರಂಭ ಆಯ್ತು, ಹೇಗಿರುತ್ತೆ ರೂಪುರೇಷೆ? ಈ ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಹೇಳಿದ್ದೇ ಒಂದು, ಈಗ ಮಾಡ್ತಾ ಇರೋದೇ ಒಂದು. ದಿನದಿಂದ ದಿನಕ್ಕೆ ಜನರಿಗೆ ಬರೆ ಎಳಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಮತ್ತೆ SCPTSP ಹಣವನ್ನು ದುರುಪಯೋಗ ಆಗಿರ್ತಕ್ಕಂಥದ್ದು ಎಲ್ಲ ವಿಚಾರ ಹಿಡ್ಕೊಂಡು ಜನರ ಮಧ್ಯೆ ಹೋಗ್ತಾ ಇದ್ದೀವಿ.